ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ವೀರೇಶ. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ಹತ್ತಿರದ ಒಂದು ಊರಿನವನು. ನಾನು ನನ್ನ ಜೀವನದಲ್ಲಿ ನಡೆದ ಮೊದಲ ಖುಷಿಯ ಅನುಭವವನ್ನು ಹೇಳಬಯಸುತ್ತೇನೆ. ಎಲ್ಲರೂ ನನ್ನ ಅನುಭವವನ್ನು ಕೇಳಿದ ನಂತರ ತಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಬೇಕು. ಈಗ ಕತೆಗೆ ಬರೋಣ. ನಾನು ಈಗ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇದು ನಾನು ಪಿಯುಸಿ ಇದ್ದಾಗ ನಡೆದ ಘಟನೆ. ನಾನು ರಜೆಗೆ ಊರಿಗೆ ಹೋಗುತ್ತಿದ್ದೆ. ಊರಿಗೆ ಹೋದಾಗ ನನ್ನ ಚಿಕ್ಕಪ್ಪನ ಮಗನ ಜೊತೆ ಸೇರಿ ಊರು ಸುತ್ತುತ್ತಿದ್ದೆ. ನಮ್ಮ ಮನೆಗೆ ದಿನಾಲೂ ಮುಂಜಾನೆ ಮೊಸರು ತರಲು ತೋಟದ ಹತ್ತಿರ ಹೋಗಬೇಕಾಗಿತ್ತು. ರಜೆ ಇದ್ದಾಗ ನಾನೇ ಹೋಗಿ ಮೊಸರು ತರುತ್ತಿದ್ದೆ. ಹಾಗೆ ಮೊಸರು ತರಬೇಕಾದರೆ ನಮ್ಮ ತೋಟದ ರೋಡಲ್ಲಿ ಒಂದು ಮನೆ ಇತ್ತು. ಅಲ್ಲಿ ಒಬ್ಬಳು ಆಂಟಿಯ ಮನೆ ಇತ್ತು. ಅವಳು ದಿನ ನನ್ನ ನೋಡುತ್ತಿದ್ದಳು. ಅವಳು ಹೆಸರು ಸುನಂದ. ಆಕೆಯು ನೋಡೋಕೆ ಸಖತ್ತಾಗಿ ಇದ್ಲು. ನೋಡಿದ್ರೆ ಎಂತ ಗಂಡಸಿಗೂ ಅವರ ತಮ್ಮ ಎದ್ದು ಎದ್ದು ಕುಣಿಯುತ್ತಿದ್ದ. ನಾನು ಅವಳ ಸೌಂದರ್ಯಕ್ಕೆ ಮನಸ್ಸುತ್ತೇನೋ. ಅವಳು ನನ್ನ ಕಂಡು ಸಣ್ಣಗೆ ಒಂದು ನಗು ಬಿರುತ್ತಿದ್ದಳು. ನನಗೆ ಆಕೆಯನ್ನು ಮಾತನಾಡಿಸಬೇಕು ಎಂದು ಆಸೆ ಆಗುತ್ತಿತ್ತು. ಆದರೆ ಅದಕ್ಕೆ ಸಮಯ ಬರುತ್ತಿರಲಿಲ್ಲ. ಅದಕ್ಕಾಗಿ ನಾನು ಒಂದು ಉಪಾಯವನ್ನು ಮಾಡಿದೆ. ನನ್ನ ಮೊಬೈಲ್ ನಂಬರನ್ನು ಒಂದು ಚೀಟಿಯಲ್ಲಿ ಬರೆದು ಅವಳ ಮನೆ ಮುಂದೆ ಎಸೆಯಬೇಕು ಎಂದು ನಾನು ಅಂದುಕೊಂಡ ಹಾಗೆ ಚೀಟಿಯನ್ನು ಹಾಕಿದೆ. ಆದರೆ ಸುನಂದ ಆಂಟಿ ಅದನ್ನು ನೋಡಲಿಲ್ಲ. 3 ದಿನ ಚೀಟಿ ಹಾಕಿದರೂ ನನ್ನ ಅದೃಷ್ಟ ಕೈಗೂಡಲಿಲ್ಲ. ಆದರೆ ಒಂದು ದಿನ ನಾನು ಚೀಟಿ ಎಸೆದಾಗ ಆಂಟಿ ನೋಡಿದಳು. ನಾನು ಸುಮ್ಮನೆ ಹೊರಟು ಹೋದೆ. ಆ ದಿನ ನಾನು ಮನೆಗೆ ಬಂದು ನೋಡಿದರೆ ನನ್ನ ಮೊಬೈಲ್ಗೆ 2 ಮಿಸ್ ಕಾಲ್ ಬಂದಿತ್ತು. ನಾನು ವಾಪಸ್ ಕಾಲ್ ಮಾಡಿದೆ. ಆ ಕಡೆಯಿಂದ ಯಾರೋ ಹೆಂಗಸು ಮಾತಾಡುತ್ತಿದ್ದರು. ನನಗೆ ಆಗಲೇ ಗೊತ್ತಾಗಿತ್ತು. ಆದರೆ ಅವಳೇ ಅಂತ ತಿಳಿಯುವುದಕ್ಕಾಗಿ ಸುಮ್ಮನೆ ಗೊತ್ತಿಲ್ಲದವರ ಹಾಗೆ ನಾಟಕ ಮಾಡಿದೆ. ನಾನು ಹಲೋ, ಯಾರು ಮಾತಾಡೋದು ಅಂದೆ. ನಿಮಗೆ ಗೊತ್ತಿಲ್ವಾ ಯಾರು ಅಂತ ಅಂದ್ಲು. ಯಾರು ಅಂತ ಗೊತ್ತಾಗಲಿಲ್ಲ ಅಂದೆ. ನಿಮಗೆ ಗೊತ್ತಾಗಲ್ಲ ಬಿಡಿ ಅಂತ ರಾಗ ಎಳೆದಳು. ನಾನು ಸರಿ ಬಿಡಿ ಎಂದು ಕಾಲ್ ಕಟ್ ಮಾಡಿದೆ. ಮತ್ತೆ ವಾಪಸ್ ಕಾಲ್ ಮಾಡಿದಳು. ನೀವು ಎಲ್ಲಿ ಚೀಟಿ ಒಗೆದು ಹೋಗಿದ್ದರೋ ಅಲ್ಲಿಂದಲೇ ಅವರೇ ಮಾತಾಡೋದು. ಯಾಕೆ ಸುಮ್ಮನೆ ಈ ನಾಟಕ? ನಾನೇ ನೀವು ಮೊಸರು ತರೋಕೆ ಬರುವ ಹಾದಿಯಲ್ಲಿ ಇರುವ ಸುನಂದ ಅಂದಳು. ನನಗೆ ಆಗಲೇ ಅವಳ ಹೆಸರು ಗೊತ್ತಾಗಿದ್ದು. ನಾನು ಓ ನೀವಾ, ಹೇಳಿ ಏನ್ ಕಾಲ್ ಮಾಡಿದ್ದು ಅಂದೆ. ಏನ್ಲಿ ನೀವು ಚೀಟಿ ಎಸೆದು ಹೋಗಿ ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳತೀರಾ ಅಂದ್ಲು. ಯಾಕೆ ಚೀಟಿ ಒಗೆದದ್ದು ಹೇಳಿ ಅಂದ್ಲು. ನಾನು ಹಾಗೆ ಯಾರೋ ನನ್ನ ನಂಬರ್ ಕೇಳಿದ್ರು. ಅವರಿಗೆ ಕೊಡಬೇಕಾಗಿತ್ತು, ಬೆರೆದು ಕೊಟ್ಟೆ. ಅದು ವೇಸ್ಟ್ ಚೀಟಿ ಇತ್ತು, ಹಾಗೆ ಅಲ್ಲೇ ಒಗೆದು ಬಂದೆ ಅಂತ ಹೇಳಿದೆ. ಅವಳು ನನಗೆ ಎಲ್ಲ ಗೊತ್ತು, ಸುಮ್ನೆ ನಾಟಕ ಮಾಡಬೇಡಿ. ನೀವು ದಿನ ನನ್ನ ನೋಡ್ತೀರಾ ಗೊತ್ತು. ಯಾಕೆ ಹಾಗೆ ನೋಡ್ತೀರಾ ಅಂದ್ಲು. ಆಗ ನನಗೆ ಫುಲ್ ಧೈರ್ಯ ಬಂತು. ನಿಮಗೆ ನಾನ್ ನಿಮ್ಮನ್ನು ಹಾಗೆ ನೋಡೋದ ಇಷ್ಟನಾ ಅಂತ ಕೇಳಿದೆ. ನೀವ್ ಹೇಳಿ ಯಾಕೆ ಆತರ ನೋಡ್ತೀರಾ ಅಂತ ಅಂದ್ಲು. ನಿಮಗೆ ಹೇಗ್ ಹೇಳೋದು ಅಂದೆ. ನಿಮಗೆ ದೇವರು ಬಾಯಿ ಕೊಟ್ಟಿಲ್ವಾ, ಅದರಲ್ಲೇ ಹೇಳಿ ಅಂದ್ಲು. ನಿಮ್ಮನ್ನ ನೋಡಿದ್ರೆ ನನಗೆ ಹೆಂಗೋ ಆಗುತ್ರಿ ಅಂದೆ. ಅದಕ್ಕೆ ಅವಳು ಹೇಗೋ ಅಂದ್ರೆ ಹೇಗೆ ಅಂದ್ಲು. ನಾನು ಹಾಗೆ ಅಂತ ಹೇಳಿ ಮಾತು ಮುಂದುವರಿಸಿದೆ. ನಾನು ಆಮೇಲೆ ಅವಳ ಫ್ಯಾಮಿಲಿ ಬಗ್ಗೆ ಕೇಳಿದೆ. ಅವಳದು ಮದುವೆಯಾಗಿ 5 ವರ್ಷವಾಗಿತ್ತು. ಅವಳ ಗಂಡ ಅವಳ ಜೊತೆ ಜಗಳ ಮಾಡಿ ಅವಳನ್ನು ಅವಳ ತಾಯಿಯ ಮನೆಗೆ ಕಳುಹಿಸಿದ್ದ. ಮನೆಯಲ್ಲಿ ಅವಳು ಮತ್ತೆ ಅವಳ ತಾಯಿ ಮಾತ್ರ ಇದ್ರು. ಹಾಗೆ ಮಾತು ಬೆಳೆದು ನಾವು ಮಾತನಾಡಿದ ಸಮಯ 1 ಗಂಟೆ ಕಳೆಯಿತು. ಆಗ ನಾನು ನಿಮಗೆ ನಾಳೆ ಬರೋವಾಗ ಕಾಲ್ ಮಾಡಿ ಬರುತ್ತೇನೆ ಅಂತ ಹೇಳಿದೆ. ಅವಳು ಹೂ ಅಂದ್ಲು. ನಾನು ಮರುದಿನ ಬರೋವಾಗ ಅವಳಿಗೆ ಕಾಲ್ ಮಾಡಿದೆ. ಅವಳು ನಾನು ಹೊರಗಡೆ ಇದ್ದೀನಿ ಬಾ ಅಂದ್ಲು. ನಾನು ಅವಳನ್ನು ನೋಡಿ ಸ್ಮೈಲ್ ಮಾಡಿದೆ. ಅವಳು ನಾಚಿಕೊಂಡಳು. ಆಗ ನಾನು ಅವಳಿಗೆ ಕಾಲ್ ಮಾಡಿದೆ. ಅವಳು ಹಲೋ ಅಂದ್ಲು. ನಾನು ನಿಮ್ಮನ್ನ ಭೇಟಿ ಆಗ್ಬೇಕು ಅಂದೆ. ಅವಳು ಈಗ ಬೇಡ ಅಮ್ಮ ಇದ್ದಾರೆ ಎಂದಳು. ಸಂಜೆ ಈ ಕಡೆ ಬಾ ಅಮ್ಮ ಹೊರಗೆ ಹೋಗುತ್ತಾಳೆ ಎಂದಳು. ನಾನು ಖುಷಿಯಿಂದ ಯಾವಾಗ ಸಂಜೆ ಆಗುತ್ತೆ ಅಂತ ಕಾಯುತ್ತಿದ್ದೆ. ಸಂಜೆ 4 ಗಂಟೆ ಸುಮಾರಿಗೆ ನಾನು ತೋಟದ ಕಡೆಗೆ ಹೋದೆ. ಅವಳಿಗೆ ಕಾಲ್ ಮಾಡಿದಾಗ ಅವಳು ಮನೆಯ ಹಿಂದೆ ಬರಲು ಹೇಳಿದಳು. ನಾನು ಅಲ್ಲಿ ಹೋದಾಗ ಮನೆಯ ಹಿಂದಿನ ಬಾಗಿಲು ತೆಗೆದುದಿತ್ತು. ನಾನು ಒಳಗಡೆ ಹೋಗಿ ನೋಡಿದಾಗ ಸುನಂದ ಮೈಜುಮ್ ಅನ್ನು ಹಾಗೆ ನಗೆ ಬೀರಿದಳು. ನನಗೆ ಮೊದಲು ಏನು ಮಾಡಬೇಕು ತಿಳಿಯದೆ ಅವಳು ಕೈ ಹಿಡಿದೆ. ಆದರೆ ಅವಳು ತುಂಬಾ ಹೀಟಲ್ಲಿ ಇದ್ಲು ಅನ್ಸುತ್ತೆ. ನನ್ನ ಅಪ್ಪಿಕೊಂಡು ಉಮ್ಮ ಕೊಟ್ಟೆ ಬಿಟ್ಟಳು.
ಅವಳು ಫುಲ್ ಮೂನ್ ನಲ್ಲಿ ಇದ್ದಳು. ನನ್ನ ತಮ್ಮನು ಎದ್ದು ಕುಣಿಯುತ್ತಿದ್ದ. ಅವಳು ತಮ್ಮನನ್ನು ಹಿಡಿದು ಮೇಲಿಂದಾನೆ ಸವರಲು ಶುರು ಮಾಡಿದಳು. ನಾನು ಮೋಸಂಬಿಗಳನ್ನು ಕೈ ಹಾಕಿ ಹಿಡಿದೆ. ಅವಳನ್ನು ಎತ್ತಿಕೊಂಡು ಒಳಗೆ ಹೋದೆ. ಅಲ್ಲಿ ಒಂದು ಗಾದಿ ಇತ್ತು. ಅದರ ಮೇಲೆ ಬೀಳಿಸಿದೆ. ಇನ್ನೇನು ಕೆಲಸ ಶುರು ಮಾಡಬೇಕು. ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದ ಶಬ್ದ ಆಯಿತು. ಆಂಟಿ ನನ್ನನ್ನು ಮುಚ್ಚಿಟ್ಟುಕೊಳ್ಳಲು ಹೇಳಿ ಹೋಗಿ ಬಾಗಿಲು ತೆರೆದಳು. ಅಲ್ಲಿ ನನ್ನ ಚಿಕ್ಕಪ್ಪನ ಮಗ ನಿಂತಿದ್ದ. ಅವನು ನನ್ನನ್ನು ಹುಡುಕಿಕೊಂಡು ಬಂದಿದ್ದು. ಆಂಟಿ ಎಷ್ಟೇ ಹೇಳಿದರೂ ಕೆಳದೆ ಒಳಗೆ ಬಂದು ನನ್ನನ್ನು ಹುಡುಕಿದ. ಬೇರೆ ದಾರಿ ಇಲ್ಲದೆ ಅವನು ಮುಂದೆ ಬಂದು ನಿಂತೆ. ಅವನು ಪ್ರತಿದಿನವೂ ನನ್ನನ್ನು ಫಾಲೋ ಮಾಡಿ ನನ್ನ ಎಲ್ಲ ಆಟಗಳನ್ನು ನೋಡಿದ್ದೇನೆ ಎಂದು ಹೇಳಿದ. ನಾನು ಅವನಿಗೆ ಮನೆಗೆ ಬಂದ ಮೇಲೆ ಮಾತಾಡುತ್ತೇನೆ, ಇವಾಗ ಹೊರಡಿ ಅಂತ ಎಷ್ಟು ಹೇಳಿದರು. ಅವನು ಹೋಗಲು ತಯಾರಿರಲಿಲ್ಲ. ಏನು ಬೇಕು ಎಂದು ಕೇಳಿದಾಗ ಆಂಟಿಯ ಜೊತೆ ಒಂದು ಆಟೆಂದು ಹೇಳಿದ. ನನಗೂ ಸುನಂದಾಗೂ ಶಾಕ್ ಆಯಿತು. ಅವನು ಇನ್ನೂ 9ನೇ ಕ್ಲಾಸ್. ಎಷ್ಟು ಹೇಳಿದರೂ ಕೇಳದೆ ಹಠ ಹಿಡಿದ. ಮನೆಯಲ್ಲಿ ಹೇಳ್ತೀನಿ ಅಂತನೂ ಹೇಳ್ದ. ಬೇರೆ ದಾರಿ ಇಲ್ಲದೆ ಆಂಟಿನೂ ಒಪ್ಪಿಕೊಂಡ್ಳು. ಆಂಟಿಗೂ ಅದೇ ಬೇಕಿತ್ತು ಅನಿಸುತ್ತೆ. ಅವನ ತಮ್ಮನನ್ನು ನೋಡಿ ಇಬ್ಬರಿಗೂ ಶಾಕ್ ಆಯಿತು. ನನ್ನ ತಮ್ಮನಿಗಿಂತ ಬಲು ಭಯಾನಕವಾಗಿ ಇದ್ದ. 3 ಜನ ಸೇರಿ ಆಟ ಹುಡುಗಾಟ ಶುರು ಮಾಡಿಕೊಂಡೆವು. ನನಗಿಂತ ಅವನು ತುಂಬಾ ಚೆನ್ನಾಗಿ ಆಟ ಆಡುತ್ತಿದ್ದ. ನೋಡಿದ್ರೆ ಗೊತ್ತಾಗುತ್ತಿತ್ತು ತೋಟದಲ್ಲಿ ತುಂಬಾ ಬೇಲಿ ಹಾರಿದ್ದಾನೆಂದು. 3 ಜನ ತುಂಬಾ ಮಜಾ ಮಾಡಿದೆವು. ಆಂಟಿ ತುಂಬಾ ಖುಷಿಪಟ್ಟಳು. ತುಂಬಾ ದಿನಗಳ ನಂತರ ಆಂಟಿ ಬಿಳಿ ಐಸ್ ಕ್ರೀಮ್ ಮೂತಿ ತುಂಬಾ ಮೆತ್ತಿಕೊಂಡಳು. ಅದು ಇಬ್ಬರು ಕೊಟ್ಟ ಕ್ರೀಮ್. ಆಮೇಲೆ ಅವಳ ಅಮ್ಮ ಬರುವ ಸಮಯ ಆಯಿತು. ಅವಳು ಈಗ ನೀವು ಹೋಗಿ, ನಾನು ಮತ್ತೆ ನಿನಗೆ ಕಾಲ್ ಮಾಡುತ್ತೇನೆ ಎಂದಳು. ಹಾ, ಬರುವಾಗ ಇಬ್ಬರೂ ಬನ್ನಿ ಮತ್ತೆ ಗಮ್ಮತ್ತು ಮಾಡೋಣ ಅಂದ್ಲು. ಸರಿ ಎಂದು ನಾವು ಒಲ್ಲದ ಮನಸ್ಸಿನಿಂದ ಹೊರಗೆ ಬಂದೆವು. ಹೀಗೆ ತುಂಬಾ ದಿನ ನಡೀತಾ ಇತ್ತು. ಒಂದು ದಿನ ನಾನು ಮತ್ತು ನನ್ನ ಚಿಕ್ಕಪ್ಪನ ಮಗ ಸೇರಿ ಒಂದು ಪ್ಲಾನ್ ಮಾಡಿದೆವು. ಎಷ್ಟು ದಿನ ಅಂತ ಈ ತೋಟದ ಹತ್ರ, ಮನೆ ಹತ್ರ ಆಟ ಆಡೋದು ಬೇಜಾರು ಅಂತ ಹೇಳಿ ಸುನಂದನ ಸಿನಿಮಾಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆವು. ಆ ವಿಚಾರ ಸುನಂದಗೂ ಹೇಳಿದೆವು. ಅವಳು ಅವರ ಅಮ್ಮನ ಬಿಟ್ಟು ಬರೋದು ತುಂಬಾ ಕಷ್ಟ ಇತ್ತು. ಸರಿ, ಹೇಗೋ ಮಾಡಿ ಬರ್ತೀನಿ ಅಂತ ಒಪ್ಪಿಕೊಂಡ್ಳು. 3 ಜನ ಒಟ್ಟಿಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಇಬ್ಬರು ಮುಂದೆ ಹೊರಟೆವು. ಸುನಂದ ಹಿಂದೆ ಆಟೋಲಿ ಬಂದಳು. ಸಿನಿಮಾ ಥಿಯೇಟರ್ಗೆ ಹೋಗಿ ಕೊನೆ 3 ಸೀಟ್ ಬುಕ್ ಮಾಡಿದೆವು. ಅಲ್ಲಿ 3 ಜನ ಸಿನಿಮಾ ಸೀನ್ ನೋಡುವ ಬದಲು ಸೀನ್ ಮಾಡಿದ್ದೆ ಹೆಚ್ಚು. ಯಾಕೋ 3 ಗಂಟೆ ಸಾಕು ಅಂತ ಅನ್ನಿಸಲಿಲ್ಲ. ಸಿನಿಮಾ ಮುಗಿದ ಮೇಲೆ ಸುನಂದನ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಊಟ ಕೊಡ್ಸಿ ಅಲ್ಲೇ ಪಕ್ಕದಲ್ಲಿ ಒಂದು ಜಾಗ ಮಾಡೋಣ ಅಂತ ಯೋಚನೆ ಬಂತು. ಅವಳಿಗೆ ಹೇಳ್ದೆ. ಅವಳು ಏನು ತೊಂದರೆ ಆಗಿಲ್ಲ ಅಂದ್ರೆ ನಂಗೂ ಓಕೆ ಅಂದ್ಲು. ಸಾರಿ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋಗಿ ಜಾಗ ಇಸ್ಕೊಂಡ್ವಿ. ಜೊತೆಗೆ ಕುಡಿಯೋಕೆ ಸ್ವಲ್ಪ ಪಾನಕನು ತಗೊಂಡ್ವಿ. ಹಾಗೆ ಮೆಡಿಕಲ್ಸ್ ಅಲ್ಲಿ ಹೆಲ್ಮೆಟ್ ಕೂಡ ತಗೊಂಡ್ವಿ. 3 ಜನ ಫುಲ್ ಟೈಟ್ ಆಗಿ ಒಳ್ಳೆ ಗಮ್ಮತ್ತು ಮಾಡಿದ್ವಿ. ಸತತ 4 ಗಂಟೆ ಬಿಡದೆ ಆಟ ಆಡಿ ಸುಸ್ತಾಗಿತ್ತು. ಊರಿಗೆ ವಾಪಸ್ ಹೋಗೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಅದು ಆದ ಮೇಲೆ ನಾನು ಹೆಚ್ಚು ಊರಿಗೆ ಹೋಗ್ತಾ ಇರಲಿಲ್ಲ. ನನ್ ಚಿಕ್ಕಪ್ಪನ ಮಗ ಇವಾಗ್ಲೂ ಬೇಲಿ ಹಾಕಿರೋದು ಬಿಟ್ಟಿಲ್ಲ. ಫ್ರೆಂಡ್ಸ್, ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸ್ವಾರಸ್ಯಕರ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.